ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನೋಡಿ, ಮಗ ಅಲ್ಲ ಪಕ್ಕದ ಮನೆಗೆ ಹೋಗ್ತಾ ಇದ್ದಾನೆ. ಈ ಗಿಡ ನೋಡಿ ಫ್ರೆಂಡ್ಸ್, ನಾನು ಲಾಸ್ಟ್ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಇದು ಬಳ್ಳಿ ಮೇಲೆ ಹತ್ತೋದಿಕ್ಕೆ ಬಿಟ್ಟಿದ್ದೀವಿ ಅಂದ್ಬಿಟ್ಟು. ನೋಡಿ ಎಷ್ಟು ಹೂ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಸರಿ, ಕರಿಬೇವಿನ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಕರಿಬೇವಿನ ಕೀಳ್ತಾ ಇದೀವಿ. ತುಂಬ ಮೇಲೆ ಹೋಗ್ಬಿಟ್ಟಿದೆ ಅದು. ಹಂಗೂ ಸ್ವಲ್ಪ ಕಷ್ಟಪಟ್ಕೊಂಡು ಕಿತ್ವಿ. ಈ ರೆಸಿಪಿ ಬಂದ್ಬಿಟ್ಟು ನನ್ನ ಆಂಧ್ರ ಫ್ರೆಂಡ್ ಒಬ್ರು ಆಂಧ್ರದವ್ರು ಇಲ್ಲಿದ್ದಾರೆ ಅಂದ್ಬಿಟ್ಟು ನಾನು ಹೇಳಿದ್ದೆ. ಅವರು ನನಗೆ ಹೇಳ್ಕೊಟ್ಟಿದ್ದು. ಅವಾಗಿಂದ ನಾನು ರೆಗ್ಯುಲರಾಗಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದ್ರ ಉಪಯೋಗಗಳನ್ನ ಹೇಳ್ಕೊಂಡು ಹಾಗೇ ನಾನು ಇದನ್ನು ರೆಡಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಒಂದು ಬಟ್ಲಷ್ಟು ಕರಿಬೇವಿನ ಸೊಪ್ಪೆ ತೊಗೊಂಡಿದ್ದೀನಿ ಇದರಲ್ಲಿ, ಇವಾಗ ಚಿತ್ರಾನ್ನಕ್ಕೆ ಹಾಕೋದಕ್ಕೆ ಅಂದ್ಬಿಟ್ಟು. ನಾವು ಮಾಮೂಲಿಯಾಗಿ ಯೂಸ್ ಮಾಡಿದ್ರೆ ಏನಿಲ್ಲ ಅಂದರೂ ಒಂದು ಲೀಫ್, ಒಂದು ಎಲೆ ಗರಿ ಅಷ್ಟು ಕಿತ್ಕೊಂಬಂದು ಹಾಕ್ಬಿಡ್ತೀವಿ ಅಷ್ಟೇ. ಒಂದು ಕಡ್ಡೀಲಿ ಏನು ಬರುತ್ತೆ ಎಲೆಗಳು ಅಷ್ಟನ್ನು ಮಾತ್ರ ಯೂಸ್ ಮಾಡ್ತೀವಿ. ಅದರಲ್ಲೂ ಕೆಲವ್ರು ಏನು ಮಾಡ್ತಾರೆ, ಅದನ್ನು ತೆಗೆದುಬಿಟ್ಟು ಟಿಫನ್ ಮಾಡಬೇಕಾದ್ರೆ ಸೈಡಲ್ಲಿ ಇಟ್ಟಿರ್ತಾರೆ, ತಿನ್ನೋಕ್ಕೆ ಹೋಗಲ್ಲ. ಸೊ ನಾವು ಈ ರೀತಿ ಮಾಡಿದರೆ ಫುಲ್ಲಿ ಬೆನಿಫಿಟ್ ನಮಗೆ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ಅದು ಆಲ್ಮೋಸ್ಟ್ ಒಂದು ಬಟ್ಲು ಅಂದರೆ ಎಷ್ಟು, ಒಂದು ಗೊಂಚಲೆ ಕಿತ್ಕೊಬಂದು ಎಲ್ಲ ಫುಲ್ ಅದನ್ನು ಲೀಫ್ನ ಬಿಡಿಸಿ ಇಟ್ಕೊಂಡಿದ್ದೀನಿ. ಅಷ್ಟೂ ಯೂಸ್ ಮಾಡ್ತೀವಿ. ನಾವು ಇಷ್ಟು ಎಲೆಗಳನ್ನ ಯೂಸ್ ಮಾಡ್ಕೋಬೇಕು ಅಂದರೆ ಒಂದು 3 ಮಂತ್ ಆದ್ರೂ ತಿಂದ್ರೂ ಮಾಮೂಲಿ ಟಿಫನ್ಗಳಲ್ಲಿ ನಮಗೆ ಅದಷ್ಟು ಹೋಗಲ್ಲ ಅದು. ಅದೇ ಈ ರೀತಿ ವೀಕ್ಲಿ ಒನ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಎಲ್ಲ ಬೆನಿಫಿಟ್ಸು ನಮಗೆ ಸಿಗುತ್ತೆ. ಅದರಿಂದ ಆಗೋವಂಥ ಉಪಯೋಗಗಳನ್ನೆಲ್ಲ ನಾವು ಪಡ್ಕೋಬೋದು. ಇವಾಗ ಅದಕ್ಕೆ ಏನೇನು ಹಾಕ್ತೀನಿ ಅಂತ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಅಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ, ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಇವಾಗ ಕರಿಬೇವಿನ ಫಸ್ಟ್ ಇದರಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಎರಡೂ ಇವಾಗ ಆಯಿಲಲ್ಲಿ ಕರ್ಕೊತೀನಿ, ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೇನೆ ಕರಿಬೇವಿನ ಹಾಕ್ಬಿಟ್ಟು ರೋಸ್ಟ್ ಮಾಡ್ತೀನಿ. ಇದಾದಮೇಲೆ ಇವಾಗ 1-2 ರುಚಿಗೆ ನಮಗೆ ಎಷ್ಟು ಖಾರಕ್ಕೆ ಅನುಗುಣವಾಗಿ ಒಂದು ಸ್ವಲ್ಪ ಒಣಮೆಣ್ಸಿಕಾಯಿ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಅದನ್ನು ಒಣಗಿರೋಂಥ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ. ಆಮೇಲೆ ಕರಿಬೇವು ಹಾಕ್ಕೊಳ್ತೀನಿ. ಮತ್ತು ನ್ಯೂಲಿ ನನ್ನ ವ್ಯೂವರ್ಸ್ಗಳು ಏನಿದ್ದಾರೆ, ಹೊಸದಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋಂಥ ಹೊಸ ಫ್ರೆಂಡ್ಸ್ಗಳಿಗೆ ಐ ಹಾರ್ಟ್ಲಿ ವೆಲ್ಕಮ್ ಮೈ ಚಾನಲ್ ಫ್ರೆಂಡ್ಸ್. ಮತ್ತು ಏನು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದೆ ಬರೋವಂಥ ಯೂಸ್ಫುಲ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಈ ವಿಡಿಯೋಸ್ ನೋಟಿಫಿಕೇಷನ್ನು ನೀವೇ ಫಸ್ಟು ವಿಡಿಯೋನ ವಾಚ್ ಮಾಡ್ಬೋದು. ಮತ್ತು ಇವಾಗೆಲ್ಲ ಡಯಟ್ ಮಾಡೋದಕ್ಕೆ ಅಂತ ಏನೇನೋ ಊಟ ಬಿಟ್ಕೊಂಡೆಲ್ಲ ಸರ್ಕಸ್ ಮಾಡ್ತೀರಾ ಫ್ರೆಂಡ್ಸ್. ನೀವು ಆ ಥರ ಮಾಡೋದ್ರ ಬದಲು ವೀಕ್ಲಿ ಒನ್ಸ್ ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ 100% ಬೆನಿಫಿಟ್ ಸಿಗುತ್ತೆ ಇದರಲ್ಲಿ. ಆಯುರ್ವೇದಿಕಲ್ಲಿ ನಾವು ಯಾವುದೇ ಮೆಡಿಸನ್ ಮಾಡೋದಕ್ಕೆ ಅಂತ ಹೊರಟ್ರೂ ಮಸ್ಟ್ ಆ್ಯಂಡ್ ಶುಡ್ ಕರಿಬೇವಿನ ಬಳಸ್ಕೊಳ್ತಾರೆ. ಯಾಕೆ ಅಂದರೆ ಅದರಲ್ಲಿ ಇರೋವಂಥ ವಿಟಮಿನ್ಸ್ಗಳು, ಕ್ಯಾಲ್ಶಿಯಮ್ ಆಗಿರ್ಬೋದು, ವಿಟಮಿನ್ A, B, B2 ಎಲ್ಲ ತರಹದ ಆಯುರ್ವೇದಿಕ್ ಗುಣಗಳು ಇದರಲ್ಲಿದೆ. ಸೊ ಹಂಗಾಗಿ ಇದು ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ನೋಡಿದ್ದೆ. ಇದು ರಿಸರ್ಚಲ್ಲಿ ಸಕ್ಸಸ್ಸು ಆಗಿದೆಯಂತೆ. ಸೊ ಹಂಗಾಗಿ ಸೈಂಟಿಫಿಕ್ಕಾಗಿ ಸಕ್ಸಸ್ ಆಗಿರೋಂತಹ ಮೆಡಿಸನ್ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಇದನ್ನು ಓಪನ್ ಆಗಿ ಹೇಳ್ಕೊಳ್ತಾ ಇದ್ದೀನಿ. ನೋಡಿ, ರೈಸ್ಗೆ ಇಟ್ಟಿದ್ದೀನಿ, ಅದು ರೆಡಿ ಆಗ್ತಾಯಿದೆ. ಇವಾಗ ಇದು ಸ್ವಲ್ಪ ಕೂಲ್ ಆದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ, ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು ಚಟ್ನಿ ಪುಡಿಯಾಗಿಯೂ ನಾವು ಮಾಡ್ಕೋಬೋದು, ಚಟ್ನಿ ಪುಡಿನೂ ಮಾಡ್ಬೋದು. ಕರಿಬೇವಿನ ಸೊಪ್ಪು ಜಾಸ್ತಿ ಇರೋವಂಥವ್ರು ಅವೈಲಬಲ್ ಇದೆ ಅನ್ನೋವಂಥವ್ರು ಚಟ್ನಿ ಪುಡಿನೂ ಸಹ ಮಾಡಿಟ್ಕೊಂಡು ಎಲ್ಲ ರೊಟ್ಟಿ, ದೋಸೆ, ಚಪಾತಿ ಜೊತೆಗೆ, ಮೊಸರು ಜೊತೆಗೆ ತಿನ್ಬೋದು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಡ್ತೀನಿ. ನಾನು ಎಷ್ಟು ಲೀವ್ಸ್ ಇದನ್ನು ಕರಿಬೇವಿನ ಲೀವ್ಸ್ನ ತೊಗೊಂಡಿದ್ದೆ ನೋಡಿ. ಎಲ್ಲ ಪೌಡ್ರ್ ಆದಮೇಲೆ ಒಂದು ಮುಷ್ಟಿಯಷ್ಟು ಸಹ ಆಗಲ್ಲ ಅದು. ನೋಡಿ ಎಷ್ಟಾಗಿದೆ, ಅದು ಎಷ್ಟೊಂದು ತೊಗೊಂಡಿದ್ದೆ ನಾನು. ಇವಾಗ ಇಷ್ಟ ಆಗಿದೆ ಪೌಡ್ರು. ಸ್ವಲ್ಪ ತರಿ ಆಗಿದ್ರೂ ಓಕೆ, ತುಂಬ ಚೆನ್ನಾಗಾಗುತ್ತೆ. ಈ ಚಿತ್ರಾನ್ನ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಯಾರು ಮಾಡಿಲ್ಲ ಅನ್ನೋರಿದ್ರೆ, ಮತ್ತು ಡಯಟ್ ಮಾಡ್ತಾಯಿದ್ದೀನಿ ನಾನು, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿದ್ರೆ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಟ್ರೈ ಮಾಡಿ ವೀಕ್ಲಿ ಒನ್ಸು. ನಿಮಗೆ ಫ್ಯಾಟ್ನ ಕರಗಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಕರಿಬೇವು. ಹಾಗೆ ನೀವು ಎಷ್ಟು ಎಲೆಗಳನ್ನ ಯೂಸ್ ಮಾಡಿದ್ರೂ ಇದೇನು ಕಹಿ ಬರೋದು, ಒಗ್ರು ಬರೋದು, ಏನು ಬೇರೆ ಟೇಸ್ಟ್ ಎಲ್ಲ ಚೇಂಜ್ ಆಗೋದು ಏನೂ ಇರಲ್ಲ, ಯಾವುದೇ ವ್ಯತ್ಯಾಸ ಇರಲ್ಲ ಫ್ರೆಂಡ್ಸ್. ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀವೇನು ಅದ್ರ ಬಗ್ಗೆ ಎಲ್ಲ ಇದು ಮಾಡ್ಕೋಬೇಡಿ. ಜಾಸ್ತಿ ಎಲೆ ಹಾಕೋದ್ರಿಂದ ಕಹಿ ಬರುತ್ತೇನೋ, ರೈಸು ಚೆನ್ನಾಗಾಗಲ್ಲ ಅನ್ನೋ ಥರ ಏನು ತಿಳ್ಕೊಬೇಡಿ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಎಷ್ಟು ಲೀಫ್ ಹಾಕಿದ್ರೂ ಅದೇನು ವ್ಯತ್ಯಾಸ ಅನಿಸಲ್ಲ. ತುಂಬ ಚೆನ್ನಾಗಿರುತ್ತೆ, ತುಂಬ ಯೂಸ್ಫುಲ್ಲು. ಮತ್ತು ಕೂದಲು ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಕಣ್ಣಿಗೆ ಒಳ್ಳೆಯದು, ಕೂದಲು ಬೆಳೆಯೋದಕ್ಕೂ ಒಳ್ಳೆಯದು. ಮತ್ತು ಕಪ್ಪು ಕೂದಲು ಬೇಕು ಅನ್ನೋರು ಜಾಸ್ತಿ ಯೂಸ್ ಮಾಡಿ ಇದನ್ನು. ತುಂಬ ಯೂಸ್ಫುಲ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಇದರಲ್ಲಿ.
ನಾವು ರೆಗ್ಯುಲರಾಗಿ ಬಳಸೋಕ್ಕಾಗಲ್ಲ, ಟಿಫನಲ್ಲೆಲ್ಲ ತಿನ್ನೋಕೆ ಇಷ್ಟ ಆಗಲ್ಲ ಅನ್ನೋಂಥವ್ರು ಈ ರೀತಿ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಆಗುತ್ತೆ, ಇದು ಬೆನಿಫಿಟ್ ನಮಗೆ ಸಿಗ್ತಾ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಆಯಿತು. ಅದನ್ನು ಪೌಡ್ರನ್ನ ನಾನು ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಒಂದು 2 ಮಿನಿಟ್ಸ್ ಆಯಿಲಲ್ಲಿ ಅದನ್ನು ಫ್ರೈ ಮಾಡಿಕೊಂಡೆ. ಮತ್ತು ಇದು ಡ್ರೈ ಫ್ರೂಟ್ಸ್ ಬಂದುಬಿಟ್ಟು ನನ್ನ ಮಕ್ಕಳು ತಿನ್ನಲಿ ಅಂದ್ಬಿಟ್ಟು ಎಣ್ಣೆಯಲ್ಲಿ ತುಪ್ಪದಲ್ಲಿ ಕರೆದ್ಬಿಟ್ಟು ತುಪ್ಪದ ಸಮೇತ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಡಯಟ್ ಕಾನ್ಷಿಯಸ್ ಇದೆ, ಡಯಟ್ಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಡ್ರೈ ಫ್ರೂಟ್ ಆ್ಯಡ್ ಮಾಡದೇ ಇರೋದು ಒಳ್ಳೆಯದು, ಕ್ಯಾಶ್ಯೂನಟ್ನ ಹಾಕದೇ ಇರೋದು ಒಳ್ಳೆಯದು. ಹಾಗೆಯೇ ಮಾಮೂಲಿ ಒಗ್ಗರಣೆಗೆ ನಾವೇನು ಕಡಲೆಬೀಜ ಕಡಲೆಬೇಳೆ ಹಾಕಿದ್ದೀನಿ ಅಷ್ಟೇ, ಒಂದೇ ಒಂದು ಒಣಮೆಣ್ಸಿಕಾಯಿನ ಹಾಕಿದ್ದೀನಿ ಇದು ಒಗ್ಗರಣೆಗೆ ಲಾಸ್ಟಲ್ಲಿ. ನೀವು ಅಷ್ಟನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು. ನಾನು ಮಕ್ಳುಗಳು ತಿಂತಾರಲ್ಲ ಅನ್ನೋದಕ್ಕೋಸ್ಕರ ತುಪ್ಪದಲ್ಲಿ 1 ಸ್ಪೂನ್ ತುಪ್ಪದಲ್ಲಿ ಅದನ್ನು ಕರೆದ್ಬಿಟ್ಟು ರೈಸಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಓಕೆ, ಇದು ರೆಡಿ ಆಯಿತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನಿಸಿಕೆನ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಟಿಫನ್ ಎಲ್ಲ ಆಯಿತು, ಮಕ್ಳದ್ದು ಟಿಫನ್ ಆಯಿತು. ಇವತ್ತು ಮಗಳದ್ದು ಸ್ಕೂಲಿಗೆ ಹೋಗೋದಿದೆ, ಅವಳಿಗೆ ಹೋಮ್ವರ್ಕ್ ಎಲ್ಲ ತಂದು ಸ್ಕೂಲ್ ಹತ್ರ ತೋರಿಸ್ಕೊಂಡು ಹೋಗಿ ಕರೆಕ್ಷನ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇವತ್ತು ಮಂಡೇ ಮಾರ್ನಿಂಗೇ ಹೊರಟಿದ್ದೀನಿ. ಹೋಮ್ವರ್ಕ್ ಎಲ್ಲ ತೋರಿಸ್ಕೊಂಬರೋಣ ಅಂತ ನಾನು ರೆಡಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಸ್ಕೂಲ್ ಹತ್ರ ಹೋಗಿ ಬರಬೇಕಾದ್ರೆ ನನ್ನ ಜಿರಳೆ ಔಷಧಿ ಒಂದು ಸ್ಟ್ರಾಂಗ್ ಮೆಡಿಸನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದು ನನ್ನ ಹತ್ರ ಇಲ್ಲ, ಇವಾಗ ಜಿರಳೆ ಇಲ್ಲದೆ ಇರೋ ಕಾರಣ ನಾನು ಅದನ್ನು ಇಟ್ಟಿಲ್ಲ ಫ್ರೆಂಡ್ಸ್. ಇವಾಗ ಬರ್ತಾ ನಾನು ಆನ್ ದಿ ವೇ ತೊಗೊಂಡು ಬಂದು ನಾನು ಈವ್ನಿಂಗ್ ಅಥವಾ ಆಫ್ಟರ್ನೂನ್ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಇದನ್ನ ನಾನು ಪ್ರೀವಿಯಸ್ ಈ ವಿಡಿಯೋದಲ್ಲಿ ಈ ಸ್ಟಿಚಿಂಗು ಮತ್ತು ಕಟ್ಟಿಂಗ್ ಎಲ್ಲ ಶೇರ್ ಮಾಡಿದ್ದೆ ನಿಮ್ಮ ಹತ್ರ. ನಾನು ಇದನ್ನು ವೇರ್ ಮಾಡಿದ ಮೇಲೆ ತೋರಿಸ್ತೀನಿ, ಅದ್ರ ಫಿಟ್ಟಿಂಗ್ ಯಾವ ರೀತಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ, ಇವಾಗ ಇದನ್ನೇ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಹೇಗಿದೆ, ಹೇಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನೇ ರೆಡಿ ಮಾಡ್ಕೊಂಡಿದ್ದಂಥ ಡ್ರೆಸ್ ಇದು, ಯಾವುದೇ ಟ್ರೈನಿಂಗ್ ಇಲ್ದಿರ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಸ್ಕೂಲ್ ಹತ್ರ ಹೋಗೋಣ ಅಂತ ಹೊರಟಿದ್ದೀನಿ. ಹೋಗಿ ಬುಕ್ಸ್ ಎಲ್ಲ ಎತ್ಕೊಂಡಿದ್ದೀನಿ. ಇವಾಗ ಅವಳಿಗೆ ಬ್ಯಾಗ್ ಕೊಟ್ಟಿಲ್ಲ, ಹಂಗಾಗಿ ನಾನು ಬೇರೆ ಒಂದು ಕ್ಯಾರಿ ಬ್ಯಾಗಲ್ಲಿ ತುಂಬಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮುಂದೆ ಕಾಲ ಹತ್ರ ಇಟ್ಕೋಬೇಕಲ್ಲ ಅಂತ ನೋಡ್ತಾ ಇದ್ದೀನಿ. ಮಗಳು ಇಟ್ಕೊಂಡಿದ್ದೇ ಇಲ್ಲ, ಅವಳು ಸೇಫಾಗಿ ಕೂರೋಕ್ಕಾಗಲ್ಲ. ಸೊ ಹಂಗಾಗಿ ಮುಂದೆನೇ ಇಟ್ಕೊಳ್ತಾ ಇದ್ದೀನಿ, ಗಾಡಿನಲ್ಲಿ ಮುಂದೆ ಇಟ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, 11:30ಗೆ ಹೋಗಿದ್ದು ನಾನು. ಬರೋ ಅಷ್ಟರಲ್ಲಿ 2 o'clock ಆಯಿತು. ಅಲ್ಲಿ ಮತ್ತೆ ಅಂಗಡಿಗೆ ಹಸ್ಬೆಂಡ್ ಶಾಪ್ ಹತ್ರ ಹೋದೆ. ಬರೋ ಅಷ್ಟರಲ್ಲಿ ನಾನು 2:30 ಆಯಿತು ಟೈಮು. ತುಂಬ ಬಿಸಿಲಲ್ಲಿ ಬಂದಿರೋದ್ರಿಂದ ನನಗೆ ಏನಾದರೂ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಬಂದೆ. ಮನೆಯಲ್ಲಿ ಎಳ್ಳಿಕಾಯಿ ಇತ್ತು, ರಿಲೇಟಿವ್ಸ್ ಮನೇಲಿ ಕೊಟ್ಟು ಕಳಿಸಿದ್ದು. ಎಳ್ಳಿಕಾಯಿನೇ ಹಾಕ್ಬಿಟ್ಟು, ಅದು ತಂಪು ತುಂಬ ಒಳ್ಳೇದಲ್ವ ಅಂದ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ತುಂಬ ಬಿಸಿಲಿರೋದ್ರಿಂದ ಐಸ್ ಕ್ಯೂಬ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲ ಹೋಮ್ವರ್ಕ್ ಎಲ್ಲ ತೋರಿಸ್ಕೊಂಡು ಬಂದ್ವಿ ಇಬ್ರು. ಮಗಳು ಹಿಂದೆ ಕೂರಿಸ್ಕೊಂಡು ಅಭ್ಯಾಸ ಇಲ್ಲ, ಇವತ್ತೇ ಫಸ್ಟ್ ಟೈಮ್ ಅವಳನ್ನ ಲಾಂಗ್ ಜರ್ನಿ ಕೂರಿಸ್ಕೊಂಡು ಹೋಗಿದ್ದು. ಲಾಂಗ್ ಜರ್ನಿ ಅಂದರೆ ತುಂಬ ದೂರ ಏನಿಲ್ಲ, ಆದರೂ ಇದೇ ಫಸ್ಟ್ ಟೈಮ್ ಅವಳು ಬ್ಯಾಕ್ ಸೈಡ್ ಕೂರಿಸ್ಕೊಂಡಿದ್ದೆ. ನನಗೆ ಭಯ ಆಗ್ತಾಯಿತ್ತು, ಮಾತಾಡ್ಸ್ಕೊಂಡೇ ಹೋಗಿ ಬಂದೆ. ಅದಕ್ಕೊಂದು ಏಲಕ್ಕಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಫ್ಲೇವರ್ಗೋಸ್ಕರ. ಮತ್ತು ಜೀರ್ಣಶಕ್ತಿನೂ ಬರುತ್ತೆ ಏಲಕ್ಕಿ ಬಳಸೋದ್ರಿಂದ. ಯಾವುದೇ ಜ್ಯೂಸ್ ಮಾಡಬೇಕಾದ್ರೂ ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ. ಯಾವುದೇ ರೀತಿ ಹುಳಿ ಒಗ್ಗರುಗಳೆಲ್ಲ ನಮಗೆ ಗೊತ್ತಾಗಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ನಾನು ಜ್ಯೂಸ್ಗೆ. ಮಗಳು ಬೇರೆ ಗ್ಲಾಸ್ ಇಟ್ಕೊ ಬಂದಿದ್ದಾಳೆ. ಬನ್ನಿ ಫ್ರೆಂಡ್ಸ್, ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ನಾನು ಮಗಳಿಗೆ ಮತ್ತೆ ಆನ್ಲೈನ್ ಕ್ಲಾಸ್ ಇದೆ, ಅದು ಕಂಪ್ಲೀಟ್ ಮಾಡಿಕೊಂಡು ನಾನು ನಿಮಗೆ ಜಿರಳೆ ಔಷಧಿನ ನಾನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಶೇರ್ ಮಾಡ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ನಾನು ತಗೊಂಬಂದಿದ್ದಂತಹ ಜಿರಳೆ ಔಷಧಿ ಇದು ನೋ ಎಂಟ್ರಿ ಅಂತ. ಇದು ಸ್ಟ್ರಿಕ್ಟ್ಲಿ ನೋ ಎಂಟ್ರಿ ಅಂತ ಇದ್ರ ನೇಮ್ ಬಂದು. ಇದನ್ನು ಅಪ್ಲೈ ಮಾಡೋದ್ರಿಂದ 100% ಯೂಸ್ಫುಲ್ ಬೆನಿಫಿಟ್ ಆಗುತ್ತೆ ಫ್ರೆಂಡ್ಸ್. ನಾನು ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ ನೋಡಿ. ಆಲ್ರೆಡಿ ಟ್ರೈ ಮಾಡಿರೋರಿದ್ದರೆ ಓಕೆ, ಮಾಡದೇ ಇರೋರು ಇದ್ರ 50 ರೂಪೀಸು. ಮೊದಲೆಲ್ಲ 30 ರೂಪೀಸ್ಗಿತ್ತು, ನಾನು ತಂದೆ 1 ಇಯರ್ ಮೇಲೆ ಆಗ್ತಾ ಬಂತು. ಇವಾಗ ನಿಮ್ಗೆ ಶೇರ್ ಮಾಡೋದಕ್ಕೋಸ್ಕರ ಮತ್ತೆ ಒಂದು ತಂದಿದ್ದೀನಿ. ಅದನ್ನು ನಾನು ಅಪ್ಲೈ ಮಾಡೋದನ್ನೆಲ್ಲ ತೋರಿಸೋಣ ಅಂದ್ಬಿಟ್ಟು ಒಂದು ತೊಗೊಬಂದಿದ್ದೆ. ಮತ್ತು ಮೊದಲೆಲ್ಲ ಯೆಲ್ಲೋ ಕಲರ್ ಇತ್ತು, ಇವಾಗೆಲ್ಲ ಬ್ರೌನ್ ಕಲರ್ ಬರ್ತಾಯಿದೆ. ಮತ್ತು ಎಲ್ಲಿ ಯೂಸ್ ಮಾಡ್ತೀರಾ ಅಂದರೆ, ನೀವು ಫುಡ್ ಇಡೋ ಜಾಗದಲ್ಲಿ ಆಗಿರ್ಬೋದು, ಮತ್ತು ಬಟ್ಟೆ ಇಡೋ ವಾರ್ಡ್ರೋಬಲ್ಲಿ ಆಗಿರ್ಬೋದು. ಆಲ್ಮೋಸ್ಟ್ ಸಿಂಕ್ ಹತ್ರ ನೀವು ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ಸಿಂಕ್ ಹತ್ರನೇ ಜಾಸ್ತಿ ಜಿರಳೆಗಳು ಅದು ಬರೋದು. ನೋಡಿ, ನಾನು ಈ ರೀತಿ ವಾರ್ಡ್ರೋಬ್ ಮೇಲ್ಗಡೆ ಎಡ್ಜಲ್ಲೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ.
ಆದಷ್ಟು ಮಕ್ಳು ಕೈಗೆ ಸಿಗದೇ ಇರೋ ಥರ ಒಂದು ಸೀಕ್ರೆಟ್ ಪ್ಲೇಸಲ್ಲೇ ಒಂದು ಕಾಣದೇ ಇರೋ ಜಾಗದಲ್ಲೇ ನೀವು ಅಪ್ಲೈ ಮಾಡೋದು ಒಳ್ಳೇದು. ಇದನ್ನು ನಾನು ಮೇಲ್ಗಡೆ ಹಿಂಗೆ ಅಂಟಿಸ್ಬಿಡ್ತೀನಿ, ಇಲ್ಲಾಂದರೆ ಮಗ ಆಟಾಡ್ಕೊಂಬಂದು ಎಲ್ಲ ಕಿತ್ಕೊಂಡು ಏನೇನೋ ಆಟಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ, ಅದು ಬಾಯಲ್ಲಿ ಹಾಕೋಬಿಟ್ರೆ ಕಷ್ಟ ಅಂದ್ಬಿಟ್ಟು. ಮತ್ತು ಬಾತ್ರೂಮಲ್ಲೂ ಅಷ್ಟೇ ನೀವು ನೋಡಿ ಟ್ರೈ ಮಾಡಿ ನೀವು ಅಬ್ಸರ್ವ್ ಮಾಡಿ ನೋಡಿ ಫ್ರೆಂಡ್ಸ್. ನೈಟ್ ಟೈಮ್ ಏನಾದರೂ ವಾಶ್ರೂಮಿಗೆ ಏನಾದರೂ ಬಂದರೆ ಜಿರಳೆಗಳಿರೋ ಅಂಥ ಮನೆಗಳಲ್ಲಿ ಆದಷ್ಟು ನೈಟ್ ಟೈಮ್ ಜಾಸ್ತಿ ಓಡಾಡ್ತಾ ಇರುತ್ತೆ ಜಿರಳೆಗಳು. ನೋಡಿ ಇದು ಸಿಂಕಿಂದು ಹೋಲ್ಸ್ ಇದೆ, ಅದು ಕವರ್ ಆಗಿಲ್ಲ ನಮ್ಮ ಮನೆಯಲ್ಲಿ, ಅಲ್ಲೇನು ನೀರು ಹೋಗಲ್ಲ, ಹಂಗಾಗಿ ಅಲ್ಲೂ ನಾನು ಅಂಟಿಸ್ತೀನಿ. ಮತ್ತು ಈ ಕಡೆ ಬಂದರೆ ಗೋಡೆ ಮಧ್ಯದಲ್ಲಿ ಕಾರ್ನರಲ್ಲಿ ಏನು ಜಾಗ ಇರುತ್ತೆ ಅಲ್ಲಿಗೂ ಅಂಟಿಸ್ತಾ ಇದ್ದೀನಿ. ಅದು ಜಿರಳೆ ಥರನೇ ಕಾಣಿಸ್ತಾ ಇದೆ, ಮೊದಲೆಲ್ಲ ಎಲ್ಲ ಕಲರ್ ಬರ್ತಾಯಿತ್ತು, ಇವಾಗ ಬ್ರೌನ್ ಇರೋದ್ರಿಂದ. ಓಕೆ, ಇಷ್ಟೇ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ಫುಲ್ಲು, 100% ಸಕ್ಸಸ್ ಆಗುತ್ತೆ, ಇದರಲ್ಲಿ ಜಿರಳೆಗಳು ಬರಲ್ಲ. ಮತ್ತು ಹೊರ್ಗಡೆ ಬಂದೆ, ಈವ್ನಿಂಗ್ 5 o'clock ಆಯಿತು, ಹೊರ್ಗಡೆ ಆಟಾಡ್ತಿದ್ರು ಮಕ್ಕಳು, ನೋಡೋಣ ಅಂತ ಬಂದೆ. ಅವ್ರ ಮಗಳು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ, ಅಮ್ಮ ಡ್ಯಾನ್ಸ್ ಮಾಡ್ತಾಯಿದ್ದೀನಿ, ದಿಲ್ಬರ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅಂತ ನೋಡಿ ಮಾಡ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾವುದೇ ವಿಷಯದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಆಲ್ ಆಫ್ ಯು, ಬಾಯ್.